ಎಎಪಿ ಪಕ್ಷಕ್ಕೆ ನೂತನ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ. ಗದಗ ಜಿಲ್ಲಾ ನೂತನ ಜಿಲ್ಲಾ ಎಎಪಿ ಅಧ್ಯಕ್ಷರಾಗಿ ಅಂದಪ್ಪ ವೈ ನವಲಗುಂದ ಪದಗ್ರಹಣ ನಡೆಯಿತು. ಗದಗ ಜಿಲ್ಲೆಯಲ್ಲಿ ಎಎಪಿ ಪಕ್ಷಕ್ಕೆ ಚುರುಕು ಮುಟ್ಟಿಸುವ ಪ್ರಯತ್ನ ಜಿಲ್ಲಾ ಪಕ್ಷದಲ್ಲಿ ನಡೆಯಿತು. ಈ ಹಿಂದೆ ಇದ್ದ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರು ಚುನಾವಣೆ ಮುಂಚೆ ಪಕ್ಷಾಂತರ ಆಗಿ ಪಕ್ಷಕ್ಕೆ ಮುಜುಗರ ಹೊಂದುವ ಘಟನೆ ನಡೆದಿತ್ತು. ಆದ್ದರಿಂದ ಈ ಬಾರಿ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರ ಮಾರ್ಗದರ್ಶನದಲ್ಲಿ ನೂತನ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಎಂದು ಪಕ್ಷದ ಕಾರ್ಯಕರ್ತರು ತಿಳಿಸಿದರು. ಪಕ್ಷ ಬಲಪಡಿಸುವಲ್ಲಿ ಹೆಚ್ಚಿನ ಶ್ರಮ ವಹಿಸುತ್ತೇವೆ ಎಂದು ತಿಳಿಸಿದರು. ಅರ್ಜುನ್ ಹಾಲ್ಗಿಗೌಡ್ರ, ರುದ್ರಯ್ಯ ನವಲಿ ಹಿರೇಮಠ, ಫರೀದ್ ನದಾಫ್, ವೆಂಕಟೇಶ್ ಗುಗ್ರಿ, ಮಲ್ಲಿಕಾರ್ಜುನ್ ದೊಡ್ಮನಿ, ಸುಭಾಷ್ ಕುಂಬಾರ್ ಹಾಗೂ ನೂರಾರು ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಪಕ್ಷದ ಬಾವುಟ ನೀಡುವ ಮೂಲಕ ಪಕ್ಷದ ಜವಾಬ್ದಾರಿ ನೀಡಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKSTV4 ನ್ಯೂಸ್, ಗದಗ್. ರಾಜಕೀಯತನ ಏನಿದೆ ಅಂತಂದ್ರೆ ಎಲ್ಲರೂ ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಉತ್ತರ ರತ್ನದವರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ಸಮಾಜದೊಳಗೆ ಇವತ್ತು ಮೌಲ್ಯಗಳು ಇವತ್ತೇನಾಗ್ತಾ ಇವೆ ಅಂತಂದ್ರೆ ದಿನಕ್ಕೆ ಮೌಲ್ಯಗಳು ಕುಸಿತಾ ಇವೆ. ಇವತ್ತು ಅಪಮೌಲ್ಯಗಳು ಇವತ್ತೇನಾಗ್ತದೆ ಅಂತಂದ್ರೆ ವೈಭವೀಕರಣಗೊಳ್ತಕ್ಕಂಥ ಕಾಲಘಟ್ಟಗಳಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು. ಈ ಮೌಲ್ಯಗಳು ಕುಸಿದ್ರೆ ನಮ್ಗೆ ಏನು ಅಂತಂದ್ರೆ ತ್ರಾಸ ಇದ್ದಿಲ್ಲ. ಆದ್ರೆ ಅಪಮೌಲ್ಯಗಳು ಇವತ್ತೇನಾಗ್ತೇವೆ ಅಂತಂದ್ರೆ ವೈಭವೀಕರಣಗೊಳ್ತಕ್ಕಂಥ ಒಂದು ಕಾಲಘಟ್ಟಗಳ ಇವತ್ತು ನಾವು ಇದ್ದೀವಿ ಅಂತಕ್ಕಂಥದ್ದು. ಇವತ್ತೆಲ್ಲ ಜನ ಎಲ್ಲಿ ಬಂದು ನಿಂತಿದ್ದೀವಿ ಅಂತಂದ್ರೆ ಅಪಮೌಲ್ಯಗಳನ್ನೇ ಇವತ್ತು ಮೌಲ್ಯಗಳನ್ನ ನಂಬಲಿಕ್ಕೆ ಇವತ್ತೇನಾಗಿದ್ದೀವಿ ಅಂತಂದ್ರೆ ಒಪ್ತಾ ಇದ್ದೀವಿ ಅಂತಕ್ಕಂಥದ್ದು. ಇವತ್ತೇನು ಲಂಚ ತಗೊಳ್ಳೋದೇನು ಬಹಳ ಕೆಟ್ಟ ಕೆಲಸ ಅಂತ ಹೇಳ್ತೀವಿ ನಾವು. ಆದ್ರೆ ಇವತ್ತೇನು ಎಲ್ಲಿ ಬಂದೀವಿ ಅದನ್ನ ನಾವು 25% ಮೌಲ್ಯಗೊಳಿಸ್ಬಿಟ್ಟಿವಿ, ಅದು ಮೌಲ್ಯೀಕರಣಗೊಳಿಸ್ಬಿಟ್ಟಿವಿ ನಾವು. ಲಂಚ ಕೇಳಿದ್ರೆ ಕೇಳೋದನ್ನ ಕರಿ, ಈಗ ಅಷ್ಟು ಕೇಳೋದನ್ನು ಅಂದ್ರೆ ಒಂದಿಷ್ಟು ಪತ್ರ ಬೇಕು ಅಂತ ಕಡಿಮೆ ಕೇಳಿ ಅಂದ್ರೆ ಅಷ್ಟು ಈ 75% 25% ತಗೊಂಡವನ ಇವತ್ತೇನು ಅಂದ್ರೆ ಪ್ರಾಮಾಣಿಕ ಅನ್ನೋ ಲೆಕ್ಕಕ್ಕೆ ಇವತ್ತೇನು ಅಂತಂದ್ರೆ ಮೌಲ್ಯಗಳು ಇವತ್ತು ಬಂದು ನಿಂತಿವೆ ಅಂತಕ್ಕಂಥ. ಯಾರು ಇವತ್ತೆಲ್ಲರೂ ಏನಿತ್ತು ನಾವು ಯಾರು ಕರೆಂಟ್ ಅಲ್ಲಿ ಇಷ್ಟಪಡ್ರಿ ಅಂತ ಭಾಳ ದಿವಸ ಆಗುತ್ತಲ್ಲ ಭಾಳ ಮಂದಿ ಹಚ್ಚಿಬಿಟ್ಟು ನಾವೇನು ಮಾಡ್ತೀವಿ ಅದನ್ನ ಮೌಲ್ಯೀಕರಣಗೊಳಿಸ್ತೀವಿ. ಏನಂತೇಳಿ ಅಕ್ರಮ ಇದ್ದಿದ್ದು ಸಕ್ರಮ ಹೆಂಗೆ ಮಾಡ್ತೀವಿ. ಈಗ ಅಪಮೌಲ್ಯಗಳು ಕೂಡ ಅವು ಏನು ಅಂತಂದ್ರೆ ಅಕ್ರಮ ಸಕ್ರಮ ರೀತಿಯಿಂದ ಇವತ್ತು ನಾವು ಒಪ್ಪುಕೊಳ್ತಾ ಇದ್ದೀವಿ. ಅಪಮೌಲ್ಯವನ್ನು ಇವತ್ತು ಹಂತ ಒಪ್ಪುಕೊಳ್ತಕ್ಕಂಥ ಒಂದು ಸ್ಥಿತಿಗಳಲ್ಲಿ ಇವತ್ತು ನಾವು ಬಂದು ನಿಂತಿದ್ದೇವೆ. ಕುಡಿಯೋದಲ್ಲ ಕರಿ, ಕುಡಿಯೋದು ಆಮೇಲೆ ಕುಡಿದು ಮನೆ ಮಕ್ಕಳು ಯಾಕೆ ರಸನ ಬಂದು ಬೀಳ್ಬೇಕು. ಕುಡಿಯೋದೇನು ತಪ್ಪಲ್ಲ ಅನ್ನೋ ಸ್ಥಿತಿ ಬಂದಿವಿ ನಾವು. ಆದ್ರೆ ಕುಡಿಯೋದೇನು ಕುಡಿಬೇಕು, ಕುಡಿದು ಮನೆಗೆ ಮಕ್ಕಬೇಕು, ಬಂದಿದ್ದೆ ಕಟ್ಟದ ಬೀಳ್ಬೇಕು. ಹಿಂಗೆ ನಾವು ಎಲ್ಲರೂ ಎಲ್ಲರೂ ಕೂಡಿ ಭಾಳ ಮಂದಿ ಕುಡಿದ್ರೆ ಇಲ್ಲಾಕೆ ಇಷ್ಟು ಕುಡಿದಂತ ನಾನು ಹುಡುಗ ನೋಡ್ತೀನಿ. ಅವ ನೋಡ್ತೇನೆ ಅಂತಂದ್ರೆ ಅವ ಬಿದ್ದಾಗ ಕುಡಿಯೋದ್ರೆ ಚಲೋ ಬಂದು ಅಲ್ಲಿ ಮನೆಗೆ ಮಕ್ಕಳು ಸಾಕಿಲ್ಲ ಬಂದು ನೋಡ್ಬೇಕು ಅಂತೇಳಿ ಹಂಗೆ ಇವತ್ತು ಏನಾಗ್ತಿದೆ ಜನಕ್ಕೆ ಅನಿವಾರ್ಯ ಆಗ್ತಾ ಇದೆ. ಅಪಮೌಲ್ಯಗಳನ್ನು ಒಪ್ಪತಕ್ಕಂಥ ಒಂದು ಸ್ಥಿತಿನ ನಾವು ಅನಿವಾರ್ಯತೆಯನ್ನಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ. 10 ರೂಪಾಯಿ ಕೊಡ್ತೀವಿ, ಸಾಮಾನು ಹೋದ್ರೆ 2 ರೂಪಾಯಿ ಕೊಡ್ತೀವಿ, ಕಡ್ಡಿ ಕೊಟ್ಟಾಗ ಹೋದ್ರೆ 50 ಪೈಸೆ ಕೊಡ್ತೀವಿ ಸರ್ಕಾರ. ಇದೆಲ್ಲ ಯಾವುದಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವಂತ ಅನಿವಾರ್ಯತೆ ಅಲ್ಲ. ಕೇವಲ ನಮ್ಮ ಮೇಲೆ ನಿಯಂತ್ರಣ ಹೇರಲಿಕ್ಕೆ ಸರ್ಕಾರಗಳನ್ನು ರಚಿಸಿದ್ದಕ್ಕಾಗಿ ನಾವು ತೆರಿಗೆ ಪುಸ್ತಕದಲ್ಲಿ ಲಂಚ, ಪೆನ್ನಿನಲ್ಲಿ ಲಂಚ, ಮಧ್ಯಾಹ್ನ ಬಿಸಿ ಊಟದಲ್ಲಿ ಲಂಚ, ಈ ಲಂಚವನ್ನು ನಿರ್ಮಾಣ ಮಾಡಿದಾಗ ಮಾತ್ರ ದೆಹಲಿಯ ಶಿಕ್ಷಣ ಸಂಸ್ಥೆಗಳು ಜಗತ್ ಪ್ರಸಿದ್ಧವಾದವು. ಒಬ್ಬ ಶಿಕ್ಷಣ ತಜ್ಞ ಮನೀಶ್ ಸಿಸೋಡಿಯಾ ಅಂತ ವ್ಯಕ್ತಿಯನ್ನ ಇವತ್ತು ಆಮ್ ಆದ್ಮಿ ಪಕ್ಷವನ್ನ ಮಟ್ಟ ಹಾಕುವ ಉದ್ದೇಶದಿಂದ ಜೈಲಿಗೆ ಹಾಕ್ತಾರ. ದೇಶದಲ್ಲಿ 18,000 ಪಕ್ಷಗಳಿದ್ರು ಕೂಡ ಎದುರಿಗೆ ನಿಂತ ಏಕೈಕ ಪಕ್ಷ ಆಮ್ ಆದ್ಮಿ ಪಕ್ಷ. 5ರಿಂದ ಕೆಲಸ 100% ಆಮ್ ಆದ್ಮಿ ಬೇಕಾ ಬೇಡ ಅನ್ನೋದು ನಿರ್ಧಾರ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರಬುದ್ಧರು ಈ ವ್ಯವಸ್ಥೆಯನ್ನ ಸರಿದಾರಿ ತರಲಿಕ್ಕೆ ಲಂಚ ಅನ್ನೋ ವ್ಯವಸ್ಥೆ, ಭ್ರಷ್ಟಾಚಾರ ಒಂದು ನಿಂದುವರೆಗೆ ನಾವು ಏನೇನು ಬದಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1,000 ರೂಪಾಯಿ ಖರ್ಚನ್ನ 1 ಲಕ್ಷ ರೂಪಾಯಿ ಹಾಕಿ ಜನರ ತೆರಿಗೆಯನ್ನ ಕೊಳ್ಳೆ ಹೊಡೆದು ದೇಶವನ್ನ ಹಾಳು ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಮೊದಲ ಸರಿದಾರಿ ತಂದ್ರು, 2ನೇದಾಗಿ ಆರೋಗ್ಯ ವ್ಯವಸ್ಥೆಯನ್ನು ಸರಿದಾರಿ ತಂದ್ರು, ಕುಡಿಯುವ ನೀರನ್ನು ಉಚಿತವಾಗಿ ಕೊಟ್ಟರು. ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ದುಡ್ಡು ಉಳಿದ್ರೆ ಮಾಡ್ಬೇಕೇನ್ರಿ?